ಬಂಧನ ಇತ್ಯಾದಿ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ನೀಡುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು ಡೌಟ್. ಎಸ್ಐಟಿ ಅಧಿಕಾರಿಗಳಿಗಾಗಲೇ ಸ್ಥಳ ಮಹಜರನ್ನ ಮಾಡಿ ಆಗಿದೆ. ಎಲ್ಲಾ ಕಡೆ ಈತನಿಂದ ವಿಚಾರಣೆಗೆ ಒಳಪಡಿಸಿ ಬೇಕಾದಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಂಡಾಗಿದೆ. ಹಿಂಗಾಗಿ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹುತೇಕ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಸ್ಟಡಿಗೆ ಕೇಳಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 14 ದಿನನೋ 12 ಈ ರೀತಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ನೋಡಿ, ಇಲ್ಲಿ ಎಸ್ಐಟಿ ಯಾವುದೇ ಕಾರಣಕ್ಕೂ ಕೂಡ ಕಸ್ಟಡಿಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಈತ ಈ ಒಂದು ಚಿಹ್ನೆಯನ್ನ ಕೇಸ್ ಇದೆಯಲ್ಲ, ಇದೇ ಒಂದು ಪ್ರಕರಣ ಅಂತಲ್ಲ, ಬೇರೆ ಯಾವುದೇ ಸಾಮಾನ್ಯ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ 14 ದಿನಗಳಿಗಿಂತ ಹೆಚ್ಚು ಕಾಲ ಕಸ್ಟಡಿಗೆ ಕೊಡೋದಿಲ್ಲ. ಅದು ಟೆರರಿಸ್ಟ್ ನ ಆಕ್ಟ್ ನಲ್ಲಿ ಮಾತ್ರ ಆ ಒಂದು ಸಾಧ್ಯತೆಗಳಿರುತ್ತೆ. ಆ ಒಂದು ಆಕ್ಟ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರಕರಣದಲ್ಲೂ ಕೂಡ ಒಬ್ಬ ಆರೋಪಿಯನ್ನ 14 ದಿನದಕ್ಕಿಂತ ಹೆಚ್ಚಿನ ಸಂದರ್ಭ ಅಂದ್ರೆ ಹೆಚ್ಚಿನ ದಿನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. ಹಾಗಾಗಿ ಎಸ್ಐಟಿ ಕೂಡ ಆ ಒಂದು ಮನವಿ ಮಾಡಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಇವತ್ತು ತನ್ನ ಕಸ್ಟಡಿ ಮುಗಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನೇರವಾಗಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಎಂಎಲ್ಸಿ ರಿಪೋರ್ಟ್ ಸಹಿತ ಈಗ ವಾಪಸ್ ಎಸ್ಐಟಿಗೆ ಆತನ ಕರೆದುಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. 5 ಗಂಟೆವರೆಗೂ ಕೂಡ ಎಸ್ಐಟಿಗೆ ಸಮಯಾವಕಾಶ ಇರುವಂತಹ ಹಿನ್ನೆಲೆಯಲ್ಲಿ 5 ಗಂಟೆವರೆಗೂ ಕೂಡ ಆತನಿಂದ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಂಡು ಏನೆಲ್ಲ ಪ್ರಕ್ರಿಯೆಗಳಿದೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ನಂತರ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗ್ತಾರೆ. ಆ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸಗಳು ಆಗೇ ಆಗುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಏನಾದ್ರು ಸೋಮವಾರದ ನಂತರ, ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಕೆಲವರು ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರವಾಗಿ ನಾವು ಒಂದಷ್ಟು ಮಾಹಿತಿಯನ್ನು ತನಿಖೆಯನ್ನು ನಡೆಸಬೇಕಾದಂತ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿ ಬೇಕು ಅಂತೇಳಿ ಬೆಳ್ತಂಗಡಿ ಪೊಲೀಸರು, ಇಲ್ಲಿ ಎಸ್ಐಟಿ ಆಗೋದಿಲ್ಲ, ಬೆಳ್ತಂಗಡಿ ಪೊಲೀಸರು ಆತನನ್ನ ಬಾಡಿ ವಾರೆಂಟ್ ನ ಮೇರೆಗೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಎಸ್ಐಟಿ ಏನಾದ್ರೂ ಒಂದಷ್ಟು ಅನುಮಾನಗಳಿದ್ರೆ, ಏನಾದ್ರೂ ಆತನನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತ ಅನಿವಾರ್ಯತೆ ಎದುರಾದಾಗ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರ ಕಸ್ಟಡಿಯಲ್ಲಿ ಇರುವಂತಹ ಚಿಹ್ನೆಯನ್ನ ಅವರು ವಿಚಾರಣೆಗೆ ಒಳಪಡಿಸಬಹುದು. ಅದು ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು. ಹಾಗಾಗಿ ಈಗ ಇರುವಂತಹ ಮಾಹಿತಿ ಪ್ರಕಾರ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಹ್ನೆಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಗೆ ಆತನ ಇವತ್ತಿನ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ನಂತರ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಬಂಧನ ಇತ್ಯಾದಿ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ನೀಡುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು ಡೌಟ್. ಎಸ್ಐಟಿ ಅಧಿಕಾರಿಗಳಿಗಾಗಲೇ ಸ್ಥಳ ಮಹಜರನ್ನ ಮಾಡಿ ಆಗಿದೆ. ಎಲ್ಲಾ ಕಡೆ ಈತನಿಂದ ವಿಚಾರಣೆಗೆ ಒಳಪಡಿಸಿ ಬೇಕಾದಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಂಡಾಗಿದೆ. ಹಿಂಗಾಗಿ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹುತೇಕ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಸ್ಟಡಿಗೆ ಕೇಳಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 14 ದಿನನೋ 12 ಈ ರೀತಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ನೋಡಿ, ಇಲ್ಲಿ ಎಸ್ಐಟಿ ಯಾವುದೇ ಕಾರಣಕ್ಕೂ ಕೂಡ ಕಸ್ಟಡಿಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಈತ ಈ ಒಂದು ಚಿಹ್ನೆಯನ್ನ ಕೇಸ್ ಇದೆಯಲ್ಲ, ಇದೇ ಒಂದು ಪ್ರಕರಣ ಅಂತಲ್ಲ, ಬೇರೆ ಯಾವುದೇ ಸಾಮಾನ್ಯ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ 14 ದಿನಗಳಿಗಿಂತ ಹೆಚ್ಚು ಕಾಲ ಕಸ್ಟಡಿಗೆ ಕೊಡೋದಿಲ್ಲ. ಅದು
ಟೆರರಿಸ್ಟ್ ನ ಆಕ್ಟ್ ನಲ್ಲಿ ಮಾತ್ರ ಆ ಒಂದು ಸಾಧ್ಯತೆಗಳಿರುತ್ತೆ. ಆ ಒಂದು ಆಕ್ಟ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರಕರಣದಲ್ಲೂ ಕೂಡ ಒಬ್ಬ ಆರೋಪಿಯನ್ನ 14 ದಿನದಕ್ಕಿಂತ ಹೆಚ್ಚಿನ ಸಂದರ್ಭ ಅಂದ್ರೆ ಹೆಚ್ಚಿನ ದಿನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. ಹಾಗಾಗಿ SIT ಕೂಡ ಆ ಒಂದು ಮನವಿ ಮಾಡಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಇವತ್ತು ತನ್ನ ಕಸ್ಟಡಿ ಮುಗಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನೇರವಾಗಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ MLC ರಿಪೋರ್ಟ್ ಸಹಿತ ಈಗ ವಾಪಸ್ SITಗೆ ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. 5 ಗಂಟೆವರೆಗೂ ಕೂಡ SITಗೆ ಸಮಯಾವಕಾಶ ಇರುವಂತಹ ಹಿನ್ನೆಲೆಯಲ್ಲಿ 5 ಗಂಟೆವರೆಗೂ ಕೂಡ ಆತನಿಂದ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಂಡು ಏನೆಲ್ಲ ಪ್ರಕ್ರಿಯೆಗಳಿದೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ನಂತರ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸಕ್ಕೆ SIT ಮುಂದಾಗ್ತಾರೆ. ಆ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸಗಳು ಆಗೇ ಆಗುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಏನಾದ್ರು ಸೋಮವಾರದ ನಂತರ, ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಕೆಲವರು ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರವಾಗಿ ನಾವು ಒಂದಷ್ಟು ಮಾಹಿತಿಯನ್ನು ತನಿಖೆಯನ್ನು ನಡೆಸಬೇಕಾದಂತ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿ ಬೇಕು ಅಂತೇಳಿ ಬೆಳ್ತಂಗಡಿ ಪೊಲೀಸರು, ಇಲ್ಲಿ SIT ಆಗೋದಿಲ್ಲ, ಬೆಳ್ತಂಗಡಿ ಪೊಲೀಸರು ಆತನನ್ನ ಬಾಡಿ ವಾರೆಂಟ್ ನ ಮೇರೆಗೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ SIT ಏನಾದ್ರೂ ಒಂದಷ್ಟು ಅನುಮಾನಗಳಿದ್ರೆ, ಏನಾದ್ರೂ ಆತನನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತ ಅನಿವಾರ್ಯತೆ ಎದುರಾದಾಗ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರ ಕಸ್ಟಡಿಯಲ್ಲಿ ಇರುವಂತಹ ಚಿಹ್ನೆಯನ್ನ ಅವರು ವಿಚಾರಣೆಗೆ ಒಳಪಡಿಸಬಹುದು. ಅದು ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು. ಹಾಗಾಗಿ ಈಗ ಇರುವಂತಹ ಮಾಹಿತಿ ಪ್ರಕಾರ SIT ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಹ್ನೆಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಗೆ ಆತನ ಇವತ್ತಿನ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ನಂತರ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ಬಂಧನ ಇತ್ಯಾದಿ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ನೀಡುವ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು ಡೌಟ್. SIT ಅಧಿಕಾರಿಗಳಿಗಾಗಲೇ ಸ್ಥಳ ಹಾಜರನ್ನ ಮಾಡಿ ಆಗಿದೆ. ಎಲ್ಲಾ ಕಡೆ ಈತನಿಂದ ವಿಚಾರಣೆಗೆ ಒಳಪಡಿಸಿ ಬೇಕಾದಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಂಡಾಗಿದೆ. ಹಿಂಗಾಗಿ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹುತೇಕ SIT ಅಧಿಕಾರಿಗಳು ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಸ್ಟಡಿಗೆ ಕೇಳಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 14 ದಿನನೋ 12 ಈ ರೀತಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ನೋಡಿ, ಇಲ್ಲಿ SIT ಯಾವುದೇ ಕಾರಣಕ್ಕೂ ಕೂಡ ಕಸ್ಟಡಿಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಈ ಒಂದು ಚಿಹ್ನೆಯನ್ನ ಕೇಸ್ ಇದೆಯಲ್ಲ, ಇದೇ ಒಂದು ಪ್ರಕರಣ ಅಂತಲ್ಲ, ಬೇರೆ ಯಾವುದೇ ಸಾಮಾನ್ಯ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ 14 ದಿನಗಳಿಗಿಂತ ಹೆಚ್ಚು ಕಾಲ ಕಸ್ಟಡಿಗೆ ಕೊಡೋದಿಲ್ಲ. ಅದು ಟೆರರಿಸ್ಟ್ ನ ಆಕ್ಟ್ ನಲ್ಲಿ ಮಾತ್ರ ಆ ಒಂದು ಸಾಧ್ಯತೆಗಳಿರುತ್ತೆ. ಆ ಒಂದು ಆಕ್ಟ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರಕರಣದಲ್ಲೂ ಕೂಡ ಒಬ್ಬ ಆರೋಪಿಯನ್ನ 14 ದಿನದಕ್ಕಿಂತ ಹೆಚ್ಚಿನ ಸಂದರ್ಭ ಅಂದ್ರೆ ಹೆಚ್ಚಿನ ದಿನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. ಹಾಗಾಗಿ SIT ಕೂಡ ಆ ಒಂದು ಮನವಿ ಮಾಡಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಇವತ್ತು ತನ್ನ ಕಸ್ಟಡಿ ಮುಗಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನೇರವಾಗಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ MLC ರಿಪೋರ್ಟ್ ಸಹಿತ ಈಗ ವಾಪಸ್ SITಗೆ ಆತನ ಕರೆದುಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. 5 ಗಂಟೆವರೆಗೂ ಕೂಡ SITಗೆ ಸಮಯಾವಕಾಶ ಇರುವಂತಹ ಹಿನ್ನೆಲೆಯಲ್ಲಿ 5 ಗಂಟೆವರೆಗೂ ಕೂಡ ಆತನಿಂದ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಂಡು ಏನೆಲ್ಲ ಪ್ರಕ್ರಿಯೆಗಳಿದೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ನಂತರ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸಕ್ಕೆ SIT ಮುಂದಾಗ್ತಾರೆ. ಆ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸಗಳು ಆಗೇ ಆಗುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಏನಾದ್ರು ಸೋಮವಾರದ ನಂತರ, ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಕೆಲವರು ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರವಾಗಿ ನಾವು
ಒಂದಷ್ಟು ಮಾಹಿತಿಯನ್ನು ತನಿಖೆಯನ್ನು ನಡೆಸಬೇಕಾದಂತ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿ ಬೇಕು ಅಂತೇಳಿ ಬೆಳ್ತಂಗಡಿ ಪೊಲೀಸರು, ಇಲ್ಲಿ SIT ಆಗೋದಿಲ್ಲ, ಬೆಳ್ತಂಗಡಿ ಪೊಲೀಸರು ಆತನನ್ನ ಬಾಡಿ ವಾರೆಂಟ್ ನ ಮೇರೆಗೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬೆಳ್ತಂಗಡಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ SIT ಏನಾದ್ರೂ ಒಂದಷ್ಟು ಅನುಮಾನಗಳಿದ್ರೆ, ಏನಾದ್ರೂ ಆತನನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತ ಅನಿವಾರ್ಯತೆ ಎದುರಾದಾಗ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರ ಕಸ್ಟಡಿಯಲ್ಲಿ ಇರುವಂತಹ ಚಿನ್ನನನ್ನ ಅವರು ವಿಚಾರಣೆಗೆ ಒಳಪಡಿಸಬಹುದು. ಅದು ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು. ಹಾಗಾಗಿ ಈಗ ಇರುವಂತಹ ಮಾಹಿತಿ ಪ್ರಕಾರ SIT ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಗೆ ಆತನ ಇವತ್ತಿನ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ನಂತರ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ.